6ನೇ ಗ್ಯಾರಂಟಿ ಜಾರಿಗೆ ಬರಲಿ, ಜಾರಿಗೆ ಬರಲಿ, ಜಾರಿಗೆ ಬರಲಿ. ಗ್ರಾಚ್ಯುಟಿ ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಎಲ್ಲರಿಗೂ ನಮಸ್ಕಾರ. ರಾಜ್ಯದಲ್ಲಿನ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರ ಪ್ರತಿಭಟನೆಗಳ ಸರಣಿ ಇನ್ನೂ ಮುಗಿತಾ ಇಲ್ಲ. ಇದೀಗ AITUCಗೆ ಸೇರಿದಂತಹ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರು 2025 ಫೆಬ್ರವರಿ 3 ಸೋಮವಾರದಂದು ಅನಿರ್ದಿಷ್ಟ ಅವಧಿಯ ಹೋರಾಟವನ್ನು ಬೆಂಗಳೂರಿನ ಫ್ರೀಡಂ ಪಾರ್ಕಿನಲ್ಲಿ ಆರಂಭಿಸಿದರು. ಆದರೆ ಈ ಒಂದು ಹೋರಾಟದ ಸ್ಥಳಕ್ಕೆ ಭೇಟಿ ನೀಡಿದಂತಹ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ದಿನೇಶ್ ಗುಂಡೂರಾವ್ ಅವರು ಸರ್ಕಾರದ ಪರವಾಗಿ ಅಂಗನವಾಡಿ ಕಾರ್ಯಕರ್ತರ ಬೇಡಿಕೆಗಳನ್ನು ಈಡೇರಿಸುವ ಒಂದು ಸಕಾರಾತ್ಮಕ ಭರವಸೆಯನ್ನು ನೀಡಿದಂತಹ ಹಿನ್ನೆಲೆಯಲ್ಲಿ AITUCಗೆ ಸೇರಿದಂತಹ ಅಂಗನವಾಡಿ ಕಾರ್ಯಕರ್ತೆಯರು ಒಂದು ಅನಿರ್ದಿಷ್ಟಾವಧಿಯ ಹೋರಾಟದ ಪ್ರತಿಭಟನೆಯನ್ನ ಒಂದೇ ದಿನಕ್ಕೆ ಅಂತ್ಯಗೊಳಿಸಿದ್ರು. ಈ ಒಂದು ಪ್ರತಿಭಟನೆಯ ದಿನ ಏನೇನು ನಡೀತು ಅನ್ನೋದರ ವಿವರಗಳನ್ನ ನಾವೀಗ ನೋಡೋಣ. ರಾಜ್ಯಾದ್ಯಂತ ಹೆಸರು ಮಾಡಿರ್ತಕ್ಕಂಥ ನಮ್ಮ ಸನ್ಮಾನ್ಯ ಅನಂತ್ ಸುಬ್ಬರಾಯರೇ ಹಾಗೂ ಈ ಸಂಘದ ಅಧ್ಯಕ್ಷರಾದಂಥ ಅಮ್ಜದ್ ಅವರೇ, ಕಾರ್ಯದರ್ಶಿ ಆದಂಥ ಜಯಮ್ಮ ಅವರೇ ಹಾಗೂ ಇತರ ಎಲ್ಲ ಸಂಘದ ಎಲ್ಲ ಪದಾಧಿಕಾರಿಗಳೇ, ಒಟ್ಟು ಬಂದಿರತಕ್ಕಂಥ ಎಲ್ಲ ನಮ್ಮ ಈ ರಾಜ್ಯದಲ್ಲಿ ಬಹಳ ಅತ್ಯಂತ ಪ್ರಮುಖವಾದಂತ ಸೇವೆಯನ್ನು ನೀಡ್ತಾ ಇರ್ತಕ್ಕಂಥ ನಮ್ಮ ಎಲ್ಲ ಅಂಗನವಾಡಿ ಕಾರ್ಯಕರ್ತರು ಮತ್ತು ಸಹಾಯಕರು, ನಿಮ್ಮೆಲ್ಲರೂ ಈ ಒಂದು ಪ್ರತಿಭಟನೆಯನ್ನ ಬಹಳ ಶಿಸ್ತುಬದ್ಧವಾಗಿ ಮಾಡ್ತಾ ಇದ್ದೀರಾ ಮತ್ತು ಇಲ್ಲಿ ಎಲ್ಲ ಸೇರಿ ಯಾವುದೇ ಸಾರ್ವಜನಿಕರಿಗೆ ತೊಂದರೆ ಆಗದೇ ಇರತಕ್ಕಂಥ ರೀತಿಯಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅದಕ್ಕೆ ನಿಮ್ಗೆಲ್ಲರೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇವತ್ತು ಅಂಗನವಾಡಿ ಕಾರ್ಯಕರ್ತರ ಒಂದು ಮಾತು ಬಗ್ಗೆ ನಮಗೆಲ್ಲ ಗೊತ್ತೇ ಇದೆ, ಬಹಳ ಮುಖ್ಯ ಮತ್ತು ಪ್ರಾಮುಖ್ಯವಾದಂತಹ ಪಾತ್ರವನ್ನು ವಹಿಸ್ತಾ ಇದ್ದೀವಿ. ನಮ್ಮ ಆರೋಗ್ಯ ಇಲಾಖೆ ಮತ್ತು ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆ ಎರಡು ಕೂಡ ಒಂದು ರೀತಿ ನಮ್ಮ ಒಂದು ಹತ್ತಿರದಲ್ಲೇ ಕೆಲಸ ಮಾಡ್ತಕ್ಕಂಥದ್ದು. ಅಂದ್ರೆ ಮಹಿಳೆಯರ ಆರೋಗ್ಯದ ವಿಚಾರ ಮತ್ತು ಮಕ್ಕಳ ಆರೋಗ್ಯ ವಿಚಾರ ಅದು ನಮ್ಮ ಇಲಾಖೆಗೆ ಬಹಳ ದೊಡ್ಡ ಒಂದು ಜವಾಬ್ದಾರಿ. ನಮ್ಮ ಆರೋಗ್ಯ ಇಲಾಖೆಗೆ ತಾಯಿಯ ಆರೋಗ್ಯ ಚೆನ್ನಾಗಿರ್ಬೇಕು, ಹೆಣ್ಮಗುವಿನ ಆರೋಗ್ಯ ಚೆನ್ನಾಗಿರ್ಬೇಕು, ಮಕ್ಕಳಿನ ಆರೋಗ್ಯ ಚೆನ್ನಾಗಿರ್ಬೇಕು. ಯಾಕೆಂದ್ರೆ ಮಕ್ಕಳ ಆರೋಗ್ಯ ಚೆನ್ನಾಗಿದ್ದಾಗ ಅವ್ರ ಭವಿಷ್ಯದಲ್ಲಿ ಅವರ ಬೆಳವಣಿಗೆ ಚೆನ್ನಾಗಾಗ್ತದೆ. ಆ ಎಳೆ ವಯಸ್ಸಿನಲ್ಲಿ ಸರಿಯಾದ ರೀತಿಯ ಪೋಷಣೆ ಆಗುವಂಥದ್ದು ಬಹಳ ಮುಖ್ಯ. ಅದಕ್ಕೋಸ್ಕರನೇ ಈ ಅಂಗನವಾಡಿಯ ವ್ಯವಸ್ಥೆ ಏನಿದೆ ಇದು ಕಾರ್ಯರೂಪಕ್ಕೆ ಬಂದಿರತಕ್ಕಂಥದ್ದು. ನಮ್ಮ ಒಳ್ಳೆಯ ಸಮಾಜವನ್ನ ನಿರ್ಮಾಣ ಮಾಡಬೇಕಾದ್ರೆ ನಮ್ಮಲ್ಲಿರುವಂತ ಪ್ರಜೆಗಳೇನಿದ್ದಾರೆ ಅವರಿಗೆ ಚಿಕ್ಕ ವಯಸ್ಸಿನಲ್ಲಿ ಅವರಿಗೆ ಒಳ್ಳೆಯ ಪೌಷ್ಟಿಕಾಂಶ ಕನಿಷ್ಠ ಮಟ್ಟದ ಅದು ನಮ್ಮ ದೇಶದಲ್ಲಿ ಬಡತನ ಮತ್ತು ಅನೇಕ ಸಮಸ್ಯೆಗಳಿರುವಂತ ದೇಶ. ಅದರಿಂದ ಅವ್ರಿಗೆ ಕನಿಷ್ಠ ಆದ್ರೂ ಅವ್ರಿಗೆ ಒಳ್ಳೆಯ ಪೌಷ್ಟಿಕಾಂಶ ಆಹಾರ ಸಿಗಬೇಕು ಮತ್ತು ಎಳೆ ವಯಸ್ಸಿನಲ್ಲಿ ಅವ್ರಿಗೆ ಒಳ್ಳೆಯ ಒಂದು ಏನೋ ಒಂದು ಅವರ ಒಂದು ಇರುವಂತಹ ವಿದ್ಯಾಭ್ಯಾಸ ಅದನ್ನ ಅವ್ರಿಗೆ ಆಸಕ್ತಿ ಬರುವಂತ ರೀತಿಯಲ್ಲಿ ಅವ್ರನ್ನ ತಯಾರು ಮಾಡ್ತಕ್ಕಂಥದ್ದು ಕೂಡ ಆಗ್ತದೆ. ಮತ್ತು ತಾಯಿಯ ಆರೋಗ್ಯ, ತಾಯಿ ಚೆನ್ನಾಗಿದೆ ತಾನೇ ಮಗು ಚೆನ್ನಾಗಿರೋದು, ತಾಯಿ ಆರೋಗ್ಯ ಕೂಡ ಅಷ್ಟೇ ಮುಖ್ಯ. ಎರಡು ಕೂಡ ಇಟ್ಕೊಂಡು ನಾವು ಆ ಬಾಣಂತಿಯರು ಮತ್ತು ಗರ್ಭಿಣಿಯರು ಮತ್ತು ತಾಯಿಂದವರು ಅವರ ಒಂದು ಆರೋಗ್ಯದ ಬಗ್ಗೆ ಕೂಡ ಗಮನ ಕೊಡ್ತೀವಿ. ಆದ್ರಿಂದ ಅಂಗನವಾಡಿ ಕಾರ್ಯಕರ್ತರು ಬಹಳ ದೊಡ್ಡ ಜವಾಬ್ದಾರಿ ವಹಿಸ್ಕೊಂಡು ಕೆಲಸ ಮಾಡ್ತಾ ಇದ್ದೀರಾ. ಇವತ್ತು ನಿಮ್ಮ ಬೇಡಿಕೆಗಳು ಕೂಡ ಇಟ್ಟಿದ್ದೀರಾ. ಖಂಡಿತವಾಗಿಯೂ ಈ ಎಲ್ಲಾ ಬೇಡಿಕೆಗಳು ನ್ಯಾಯಯುತವಾಗಿದೆ ಅಂತ ಹೇಳೋದಕ್ಕೆ ಯಾವ ಒಂದು ಅನುಮಾನವನ್ನು ಕೊಡಬೇಕಾಗಿಲ್ಲ. ಖಂಡಿತವಾಗಿ ನ್ಯಾಯಯುತವಾಗಿ ಇದೆ. ಯಾಕಂದ್ರೆ ಇಷ್ಟು ನಾವು ನಿಮ್ಗೆ ನಮ್ಮ ಕೈಯಲ್ಲಿ ನಿಮ್ಗೆ ಸಹಾಯ ಮಾಡಕ್ಕಾಗುತ್ತೋ ಅಷ್ಟು ನಮ್ಮ ಕೂಡ ಒಳ್ಳೇದು. ಆದ್ರೆ ಯಾವಾಗಲೂ ಕೂಡ ಸರ್ಕಾರದಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಇತಿಮಿತಿ ಇರ್ತದೆ. ಯಾಕಂತ ಹೇಳಿದ್ರೆ ಆರ್ಥಿಕ ಸಂಪನ್ಮೂಲ, ನಾವು ಎಷ್ಟು ಖರ್ಚು ಮಾಡಬೇಕು, ಎಲ್ಲಿಗೆ ಯಾರ್ಯಾರು ಆದ್ಯತೆ ಕೊಡಬೇಕು, ಎಲ್ಲಿ ಎಷ್ಟು ನಮ್ಮ ಬಜೆಟ್ ಅನ್ನ ಮಾಡಬೇಕು, ಎಲ್ಲ ಕೂಡ ಸರ್ಕಾರದಲ್ಲಿ ಬರುವಂತ ಹಣವನ್ನ ಕ್ರೋಢೀಕರಿಸಿ ಮತ್ತೆ ಅದನ್ನ ಎಲ್ಲೆಲ್ಲಿ ಖರ್ಚು ಮಾಡಬೇಕು ತೀರ್ಮಾನ ಮಾಡ್ತೀವಿ. ಆ ಕಾರಣದಿಂದ ಇವತ್ತು ಅನೇಕ ಯೋಜನೆಗಳು ಸಾಮಾನ್ಯ ಜನರ ಪರವಾಗಿ, ಬಡ ಜನರ ಪರವಾಗಿ ನಮ್ಮ ಸರ್ಕಾರ, ಸಿದ್ದರಾಮಯ್ಯ ಅವರ ಸರ್ಕಾರ, ನಾವೇನು ಚುನಾವಣೆ ಪೂರ್ವದಲ್ಲಿ ಹೇಳಿದ್ದು
ಏನು ಗ್ಯಾರಂಟಿ ಯೋಜನೆಗಳಿತ್ತು ಅದನ್ನು ಕೂಡ ಅನುಷ್ಠಾನ ಮಾಡಿದ್ದೀವಿ. ಅದು ಇವತ್ತು ಎಲ್ಲರೂ ಕೂಡ ಕೊಟ್ಟುವಂತ ರೀತಿ ಆಗಿದೆ. ಅದನ್ನ ವಿಶೇಷವಾಗಿ ಮಹಿಳೆಯರಿಗೆ ಅನುಕೂಲ ಆಗುವಂತ ಕಾರ್ಯಕ್ರಮ ನಮ್ಮ ಗ್ಯಾರಂಟಿ ಯೋಜನೆ. ಅದೇ ರೀತಿ ಈಗ ಹೇಳಿದ್ರು ನೀವು, ಅಂಗನವಾಡಿ ಕಾರ್ಯಕರ್ತರು ಕೂಡ ನಮ್ಮ ಪ್ರಣಾಳಿಕೆಯಲ್ಲಿ ಇದೆ, ಖಂಡಿತವಾಗಿಯೂ ನಮ್ಮ ಪ್ರಣಾಳಿಕೆಯಲ್ಲಿ ಇದೆ. ನಾವು ಅಂಗನವಾಡಿ ಕಾರ್ಯಕರ್ತರಿಗೆ ಅವರಿಗೆ ಬರ್ತಾ ಇರುವಂತ ಗೌರವಧನ ಏನಿದೆ ಅದನ್ನ ಹೆಚ್ಚು ಮಾಡಬೇಕು ಅಂತದ್ದು ಕೂಡ ಇದೆ. ಖಂಡಿತ ಅದ್ರ ಬಗ್ಗೆ ನಾವು ಗಮನ ಕೊಡ್ತಾ ಇದ್ದೀವಿ. ಈ ಒಂದು ನಾನು ಮುಖ್ಯಮಂತ್ರಿಯವರು ನಮ್ಗೆ ಹೇಳಿದ್ರು, ಯಾಕಂದ್ರೆ ಮುಖ್ಯಮಂತ್ರಿಯವರು ಅವ್ರಿಗೂ ಕೂಡ ಹುಷಾರಿಲ್ಲ, ಇದಕ್ಕೆ ಅವರೆಲ್ಲ ಕಾರ್ಯಕ್ರಮ ಕ್ಯಾನ್ಸಲ್ ಆಗಿದೆ. ಅವರು ನಿನ್ನೆಯನ್ನು ಕೂಡ ಎಲ್ಲೂ ಹೋಗಿಲ್ಲ, ಇವತ್ತು ಎಲ್ಲಿ ಹೋಗ್ತಾರೆ. ಇನ್ನು ಮುಂದಿನ 2-3 ದಿವಸ ಅವರ ಅನಾರೋಗ್ಯದಿಂದ ಅವರೆಲ್ಲ ಹೋಗ್ತಾ ಇದ್ದಾರೆ. ಆದ್ರಿಂದ ನನ್ಗೆ ಹೇಳಿದ್ರು ಹೋಗಿ ಮಾತಾಡ್ಸ್ಕೊಂಡ್ಬನ್ನಿ ಬರಬೇಕು ಅಂತ. ಖಂಡಿತವಾಗಿ ಅವ್ರು ಏನ್ ಹೇಳಿದ್ದಾರೆ ಅಂತ ಹೇಳಿದ್ರೆ, ಈ ಒಂದು ಬರುವಂತ ಆಯವ್ಯಯದಲ್ಲಿ ನಿಮ್ಮ ಬೇಡಿಕೆಗಳ ಬಗ್ಗೆ ಗಮನ ಇಟ್ಕೊಂಡಿದ್ದೇವೆ, ಏನ್ ತೀರ್ಮಾನ ತಗೊಳ್ಬೇಕು, ಎಷ್ಟು ಸಾಧ್ಯ ಆಗುತ್ತೆ ಖಂಡಿತವಾಗಿಯೂ ನಾವು ಅದಕ್ಕೆ ಒಂದು ಅನುಕೂಲ ಮಾಡ್ತಕ್ಕಂಥದ್ದಕ್ಕೆ ನಮ್ಮ ಪ್ರಯತ್ನ, ಪ್ರಾಮಾಣಿಕ ಪ್ರಯತ್ನ ಇದೆ ಅಂತ ಕೂಡ ನಮ್ಮ ಸಿಎಂ ಅವರು ನನಗೆ ತಿಳಿಸಿದ್ದಾರೆ. ಆಯ್ತಾ, ಏನಾಗುತ್ತೆ ನನಗೆ ಹೇಳಕ್ ಆಗೋದಿಲ್ಲ. ಯಾಕೆಂತ ಹೇಳಿದ್ರೆ ಅದು ಬಜೆಟ್ ಅಲ್ಲಿ ಬರಬೇಕು, ಆಯವ್ಯಯದಲ್ಲಿ ಏನ್ ಬರ್ತದೆ ಅದ್ರ ಬಗ್ಗೆ ನಾನು ಹೇಳಕ್ ಆಗೋದಿಲ್ಲ. ಆದ್ರೆ ಸಹಾನುಭೂತಿ ಮತ್ತು ಸಾಮಾನ್ಯ ಜನರ ಪರವಾಗಿ ಯೋಚನೆ ಮಾಡತಕ್ಕಂಥದ್ದು ನಮ್ಮ ಸರ್ಕಾರ ಇದೆ. ಅದ್ರ ಬಗ್ಗೆ ಯಾರು ಅನುಮಾನ ಪಡಬೇಕಾಗಿಲ್ಲ. ಯಾಕಂದ್ರೆ ನಮಗೆ ನಮ್ಮ ಆದ್ಯತೆನೇ ಯಾರು ಶೋಷಿತರಿದ್ದಾರೆ, ಯಾರು ಬಡವರಿದ್ದಾರೆ, ಯಾರು ಮಹಿಳೆಯರಿದ್ದಾರೆ ಅಂತವ್ರ ಪರವಾಗಿ ಕೆಲಸ ಕಾರ್ಯಗಳು ಮಾಡಬೇಕು ಅಂತ ನಮ್ಮ ಸರ್ಕಾರ ಇದುವರೆಗೂ ಮಾಡ್ಕೊಂಡು ಬಂದಿದೆ, ಮುಂದೆ ಕೂಡ ನಾವು ಮಾಡ್ಬೇಕು ಆಗ್ತದೆ. ಅದರಿಂದ ನೀವೇನು ಇವತ್ತು 15,000 ಏನು ಕಾರ್ಯಕರ್ತರಿಗೆ ಮತ್ತು 10,000 ಸಹಾಯಕರಿಗೆ ಕೊಡಬೇಕು ಅಂತ ಕೇಳಿದ್ದೀರಾ, ಮತ್ತು ಎಲ್ಲ ಯಾರು ನಿವೃತ್ತರಾಗ್ತಾರೆ ಅವರಿಗೆ ಗ್ರಾಚ್ಯುಟಿ ಸೌಲಭ್ಯವನ್ನು ಕೇಳಿದ್ದೀರಾ, ಮತ್ತು ಸಿ ಮತ್ತು ಡಿ ದರ್ಜೆ ನೌಕರರ ಸ್ಥಾನಮಾನ ನೀಡಿ ಅಂತ ಕೇಳಿದ್ದೀರಾ. ಇದರಲ್ಲಿ ಸಿ ಮತ್ತು ಡಿ ದರ್ಜೆ ನೌಕರ ಸ್ಥಾನಮಾನ ನೀಡಕ್ಕಾಗುತ್ತೋ ಇಲ್ವೋ ಅದು ಅಷ್ಟು ಸುಲಭವಾದಂತ ತೀರ್ಮಾನ ಅಲ್ಲ. ಆದ್ರೆ ಏನು ನಿಮ್ಮನ್ನು ಹೆಚ್ಚಳ ಮಾಡುವಂತ ಗೌರವಧನವನ್ನ ಅದನ್ನ ಖಂಡಿತವಾಗಿಯೂ ನಮ್ಮ ಸರ್ಕಾರ ಗಂಭೀರವಾಗಿ ಪರಿಗಣಿಸಿದೆ. ಬರುವಂತ ಮುಂದಿನ ತಿಂಗಳೇ ಆಯವ್ಯಯ ಇದೆ. ಮುಖ್ಯಮಂತ್ರಿಯವರು ಇನ್ನೊಂದು 3-4 ದಿವಸದಲ್ಲಿ, ಆಕ್ಚುಲಿ ಇವತ್ತಿನ ನಾಳೆಯಿಂದ ಶುರು ಆಗ್ಬೇಕಾಗಿದ್ದು ಬಜೆಟ್ ಮೀಟಿಂಗ್ ಶುರು ಮಾಡ್ತಾ ಇದ್ದಾರೆ. ಬರುವಾರದಿಂದ ಪ್ರತಿಯೊಂದು ಇಲಾಖೆಯಲ್ಲಿ ಏನ್ ಮಾಡಬೇಕು, ಯಾವ ರೀತಿ ಮಾಡಬೇಕು ಎಲ್ಲವನ್ನು ಕೂಡ ಚರ್ಚೆ ಶುರು ಮಾಡ್ತಾರೆ. ಮಾರ್ಚ್ಗೆ ಆಯವ್ಯಯ ಇದೆ. ಅದರಿಂದ ನಿಮ್ಮ ಒಂದು ಧ್ವನಿಯನ್ನ, ನಿಮ್ಮ ಒಂದು ವಿಷಯವನ್ನ ನೀವೇನು ಪ್ರಸ್ತಾಪ ಮಾಡಿದ್ದೀರಾ ಖಂಡಿತವಾಗಿಯೂ ನಾನು ಅವ್ರಿಗೆ ತಿಳಿಸ್ತೀನಿ. ಮತ್ತು ಖಂಡಿತವಾಗಿಯೂ ಏನಾದರೂ ಒಂದು ಒಳ್ಳೆ ತೀರ್ಮಾನ ಬರ್ತಕ್ಕಂಥದ್ದಕ್ಕೆ ನಮ್ಮ ಸರ್ಕಾರ ಪ್ರಯತ್ನ ಮಾಡ್ತದೆ.